ಸರ್ ಸರ್ ನೀವು ವೈ ಕಂಪನಿ ಅಲ್ವಾ ಅನ್ಎಕ್ಸ್ಪೆಕ್ಟೆಡ್ ಸರ್ ಕೇರಳ ಸ್ಟೈಲಾ ಹಾಜ್ಮೂಲ ಒಂದ್ ಹಾಕಿ ಮಾಡ್ತಾರೆ ಹಾಜ್ಮೂಲ ಟೀ ನಮ್ದು ಇದೆಲ್ಲ ಫಸ್ಟ್ ಹೈ ನೋಡು ಮಂಜಾ ಸರ್ ಏನೋ ಹೇಳಿದ್ರಿ ಸಾವಿನ ಮುನ್ಸೂಚನೆ ಎಲ್ಲ ಹೊಗಳದಾಗ ಅವಸ್ಥೆ ನೋಡಿ ಈ ಫಾಲ್ಸ್ಗೆ ಬಂದಿದ್ದೀವಿ ಆದ್ರೆ ಫಾಲ್ಸೇ ಕಾಣ್ತಿಲ್ಲ ಫುಲ್ ನೋಡಿ ಗೈಸ್ ಯಾವ ತರ ಇದೆ ಇಂದ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಇದಾಗಿದ್ದು ಚೆಕ್ಔಟು. ಸೊ 1 ಗಂಟೆ ಹೆಲ್ಮೆಟ್ಗೋಸ್ಕರ ನಾವು ವೇಟ್ ಮಾಡಿದ್ವಿ. ಯಾಕಂದ್ರೆ ನೆನ್ನೆ ನಾವು ಮಾಡಿದ ತಪ್ಪು ಬಿಡ್ರಿ, ನಾವು ಬಿಟ್ಟೋಗಿದ್ದು ನಮ್ಮ ತಪ್ಪು. 1 ಗಂಟೆ ಅಲ್ಲಿ ವೇಸ್ಟ್ ಆಯಿತು. ವೇಸ್ಟ್ ಏನಾಗಿಲ್ಲ, ನಮ್ಮದು ಹೆಲ್ಮೆಟ್. ಇವಾಗ ಫುಲ್ಲು ಹೋಗಿರ್ತಾರೆ. ನಾನೇನೋ ಒಂದು ಟೀ ಸ್ಟಾಪಿಂಗ್ ನಿಲ್ಲಿಸ್ತಾರೆ ಅಂತ ಅನ್ಕೊಂಡ್ರೆ ಅಲ್ಲಿ ಸೆಟಪ್ ಮಾಡ್ಕೊಳ್ಳೋಣ ಅಮೌಂಟು ಅಂತ ಅನ್ಕೊಂಡಿದ್ದು. ಇವ್ರು ನೋಡಿದ್ರೆ ರೂಟ್ ಸಪೋರ್ಟ್ ಆಗಿದೆಯಲ್ಲ, ರೂಟ್ಗಳಿದ್ರೆ ಎಷ್ಟು ಕಿಲೋಮೀಟರ್ ಬರ್ತಾರೆ ಹೊಡಿಬೋದಿಲ್ಲ. ಇದು ಸಮೀಪ, ಇದು ಹೆಂಗ ಹೊಡಿ 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 ಸ್ಟ್ರೈಟ್ ಹೊಡಿ. ಸಮೀಪ ಇನ್ನಿತ್ತ ಬೇಡ, ಯಾಕಂದ್ರೆ ನನ್ನ ಹೋಗಿ ಹೊಡಿ ಹಿಂಗೆ ಹೊಡಿ. ಬನ್ನಿ ಬನ್ನಿ, ಹಿಂಗೆ ಬರ್ರಿ. ಇದೇ ರೋಡ್ ಚೆನ್ನಾಗಿದೆ. ಏನ್ ಮಾಡ್ತೀರಾ, ಎಲ್ಲ ಬ್ಲಾಗ್ಸ್ಗಿಂತ ಮಿನಿ ಬ್ಲಾಗ್ಸ್ಗಳು ಇಲ್ಲ ಶಾರ್ಟ್ ವಿಡಿಯೋಸ್ಗಳಿಗೆ ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದೆ ಟೀ ಕುಡ್ದೆ, ಗಂಡದ ಕಡ್ಡಿ ಹಚ್ಚಿದೆ, ಅದು ಹಚ್ಚಿದೆ ಇದು ಹಚ್ಚಿದೆ ಅನ್ಕೊಂಡು ಇಂಥವೇ ಎಲ್ಲ ಫುಲ್ ಟ್ರೆಂಡಿಂಗ್ ಆಗ್ತಿದ್ದಾರೆ. ಮೇಲ್ಗಡೆ ಹಾಲು ಅಣ್ಣ, ಕೆಳಗಡೆ ಇದು ಡಿಕಾಕ್ಷನಾ, ಕೆಳಗಡೆ ನೀರಾ? ವಿಡಿಯೋ ಮಾಡ್ಬೋದಾ? ಓಹೋ, ಡಿಕಾಕ್ಷನ್ ಆಲ್ರೆಡಿ ಇರ್ತೈತೆ ನಿಮ್ಮ ಹತ್ರ, ಬಿಸಿನೀರು ಹಾಕ್ತೀರ ಅದಕ್ಕೆ? ಇವೆಲ್ಲ ಶುರು ಮಾಡ್ತೇನೆ ಈಗ. ಲಾಗಿಂದ ಲಾಗಿ ಡೆವಲಪ್ಮೆಂಟ್ ಆಗ್ತದೆ. ಇದು ಹೆಸರು ಪ್ರಮೋಷನ್. ಇದೆಲ್ಲ ಕಟ್ ಮಾಡಬೇಡ, ನಾನು ನಿನಗೆ ಫೀಡ್ ಮಾಡಿದ್ದೀನಿ ತಿರ್ಬೇಕು. ಇರ್ಲಿ, ವೈ ಕಂಪನಿ ಅವರು, ಇವ್ರು ನಮ್ಮ ಅಸಿಸ್ಟೆಂಟ್, ಸಾರಿ ನಮ್ಮ ಗೈಡ್. ಇವರು ಅಸಿಸ್ಟೆಂಟ್ ಅಲ್ಲ, ಗೈಡ್. ನಮ್ದು ಇದು ಫಸ್ಟ್ ಟೈಮ್. ಏನ್ ಕುಡಿದ? ಇದು ಕೇರಳ ಸ್ಟೈಲಾ? ಹಾಜ್ಮೂಲ ಒಂದ್ ಹಾಕಿ ಮಾಡ್ತಾರೆ ಹಾಜ್ಮೂಲ ಟೀ. ನಮ್ದು ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ನೀ ಕುಡ್ದಿಯಾ? ಹೈ ನೋಡು ಮಂಜಾ, ಪಕ್ಕದ ಐತಲ್ಲ ಅದ್ರಲ್ಲಿ ಬಿಸಿನೀರು ಇರುತ್ತೆ, ಮೇಲ್ಗಡೆ ಹಾಲು ಬಿಸಿ ಹಾಕ್ತಾರೆ. ಹಾವಿ ಪ್ರೆಷರಿಗೆ ಅಷ್ಟು ನೀರು, ಮೇಲ್ಗಡೆ ಹಾಲು. ನೀರ್ ಬಿಸಿಯಾಗಿ ಮೇಲ್ಗಡೆ ಎವಾಪರೇಟ್ ಆಗೋದು, ಹಾಲು ಕುದಿತತೆ. ಹಾ ನೋಡ್ರಿ, ಇವ್ರು ಇದಾರಲ್ಲ, ಇವರು ಒಂಥರ ವಿಕಿಪೀಡಿಯಾ ಇದ್ದಂಗೆ, ಎಲ್ಲ ಗೊತ್ತಿರ್ತತೆ ಆದ್ರೂ ಏನು ಗೊತ್ತಿಲ್ಲ ತರ ಆಕ್ಟಿಂಗ್ ಮಾಡ್ತಾರೆ. ಸ್ವಲ್ಪ ಡೌನ್ ಟು ಅರ್ಥ ಮನುಷ್ಯ. ಸರ್ ಏನೋ ಹೇಳಿದ್ರಿ, ಸಾವಿನ ಮುನ್ಸೂಚನೆ ಎಲ್ಲ ಹೊಗಳದಾಗ ಕೇರಳ ಟೀ. ನೋಡಿಯಪ್ಪ, ಆಟೋ ಕಾರದಾಗೆ ನುಗ್ಗಿ ಬರ್ತಾನೆ. ಆಟೋ ಕಾರರು ಏನಿಲ್ಲ, ಲಾಡ್ ಆಟೋ ಅಂತ ಹೊರ ಬಿಡ್ತಾರೆ. ಅವ್ರು ಡೈಲಿ ಓಡಾಡಿದ್ರೆ ಬರ್ರ ಅನ್ಕೊಂಡು ಹೋಗ್ಬೋದಿತ್ತು. ಅವ್ರು ಏನ್ ಮಾಡ್ತೀರ, ರೋಡ್ ಗೊತ್ತಿಲ್ಲ, ಮಿಲ್ಲಕ್ಕೆ ಆಡಬೇಕು. ಹೊಸರಾಜು ಇವಾಗ ಹೆಂಗ್ ಅನ್ಸಿದೆ? ಹೊಸರಾಜು ಎಲ್ಲ ಆಲ್ಟೋ ಜೀಪ್ ಅಂತೂ
ಓ ನೋಡ್ರಿ ಫೋಟೋ ಶೂಟ್ ಎಲ್ಲ ಆಯ್ತು. ಫೋಟೋಸ್ನ ಹಾಕ್ತಿವಿ ನಮ್ಮ ಫೋರ್ಟ್ ಸಿಟಿ ರೈಡರ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ರೈಡರ್ ಸಿಟಿ ಫೋಟೋ ಇಲ್ಲ ಸರ್, ಫೋರ್ಟ್ ಸಿಟಿ ರೈಡರ್ ಸರ್, ಅಂದ್ರೆ ಚಿತ್ರ ಹುಡುಗಿಯ ನಿಮ್ಮ ಸರ್. ಸರ್ ನೀವು ವೈನ್ ಕಂಪನಿ ಅಲ್ವಾ ಸರ್? ಅನ್ಎಕ್ಸ್ಪೆಕ್ಟೆಡ್ ಸರ್. ಅಯ್ಯೋ ಸರ್, ನೀವೇನು ಇಲ್ಲಿ ಮಡಿಕೇರಿಯಲ್ಲಿ? ಹೌದಾ ಸರ್, ನಾವು ಬನ್ನಿ ಸರ್, ಜೊತೆ ಹೋಗ್ಬೋದಾ ಸರ್? ನಡಿ ಸರ್ ಹೋಗೋಣ. ನಾವೀಗ ಬಂದಾಯ್ತು ದುಬಾರೆ ಆನೆ ಶಿಬಿರಕ್ಕೆ. ಅದೇ ಬಾಲಿಂಗ್ ನಾನೇ ಮಾಡ್ತೀನಿ, ನನಗೆ ಗಂಟೆ ದುಡ್ಡು ಹಾಕ್ಲಾಗಿ ಬಾಲಿಂಗ್ ಹೊಸ ಮಿಷಿನ್ ಐತಂತೆ. ಬಟ್ಟೆ ಬಾಳಿಗೀಗ ಊರಿಂದ ಊರಿಗೆ ಬಂದ್ರೆ ನನ್ನ ಅವನಿಗೆ ಕ್ರಿಕೆಟ್ ಆಡೋ ಹುಚ್ಚಲ್ಲ ಮರಯ್ಯ. ಪ್ಲೇಸ್ ನೋಡಕ್ ಬಂದಿವಿ, ಪ್ಲೇಸ್ ನೋಡ್ಕೊಂಡಾಗ ಅಂದ್ರೆ ಬಾಲಿಂಗ್ ಹೊಸ ಮಿಷಿನ್ ಐತಿ. ಅತ್ಲಾಗ ಯಾರೋ ಗದ್ದೆ ಪದ್ದೆ ಆಡ್ತಿದ್ರೆ ಇವಾಗ ಆಡೋದು ಅದೊಂಥರ ಮಜಾ. ಇವ್ನು ಇಲ್ಲಿ ಬಂದ್ರು ಸಿಟಿ ಬುದ್ಧಿ. ಸೊ ವೆಲ್ಕಮ್ ಟು ದುಬಾರೆ. ಐ ಲವ್ ದುಬಾರೆ, ಐ ಲವ್ ಕೂರ್ಗ್ ದುಬಾರೆ. ಸೊ ಈ ಕಡೆ ದಡದಿಂದ ಆ ಕಡೆ ಹೋಗಕ್ಕೆ ಒಟ್ ನೋಡ್ರಿ ಅವ್ನ ಮಗ ನೋಡ್ರಿ, ಬಸವರಾಜ್ ಈಗ ಒಳ್ಳೆ ಡ್ರಿಫ್ಟ್ ಹೊಡಿತಾರೆ. ಖುಷಿ ಆಯ್ತಾ? ಒಳ್ಳೆ ಡ್ರಿಫ್ಟ್ ಹೊಡಿತಾರೆ ನೋಡ್ರಿ. ಈಗ ಹಿಂದ್ಗಡೆ ಕೂರ್ಬೇಕಿದ್ ಮಸ್ತ್ ಇರೋದು. ಇವಾಗ ಆನೆಗಳನ್ನ ಕರ್ಕೊಂಡ್ ಬರ್ತೇವ್ರೆ ನೋಡ್ರಿ, ಬರ್ತಾವೆ. ಸ್ನಾನ ಮಾಡಿಸ್ತಾವ್ರೆ ಆನೆಗೆ ಅಲ್ಲಿ. ಈ ಆನೆ ನೆಕ್ಸ್ಟ್ ಕ್ಯೂ ವೇಟಿಂಗ್. ಯಾವ್ದು ಕಾಡಾನೆ ಹಿಡ್ದಿದಾರ ಹಂಗಾರೆ? ಇದು ಕುಂಜನ್ನ? ಅದು ಇನ್ನೊಂದು ಸಣ್ಣದೈತಲ್ಲ ಹಿಂದ್ಗಡೆ, ಗಂಟೆ ಕಟ್ಟಿದಾರಲ್ಲ? ಎಲ್ಲದಕ್ಕೂ ಗಂಟೆ ಕಟ್ಟಿದಾರಲ್ಲ ಆ ಕಡೆ. ಅವೆಲ್ಲ ಇನ್ನು ಈಗ ಕ್ಯಾಪ್ಚರ್ ಆಗಿರೋ ಆನೆಗಳು ಅವೆಲ್ಲ. ಅಂದ್ರೆ ಅಲ್ಲೊಂದು ಕ್ಯಾಪ್ಚರ್ ಮಾಡಿದ್ದಾರೆ, ಅದೊಂದು ಕ್ರಾಲ್. ನೆಕ್ಸ್ಟ್ ಇಲ್ಲೊಂದು, ಈ ಕಡೆ ಒಂದು ಕ್ರಾಲ್ ಇದೆಯಲ್ಲ, ಇಲ್ಲೊಂದಿದೆ. 2 ಆನೆ ಸ್ನಾನ ಮಾಡಕ್ ಹೋಗಿದ್ದಾವೆ. ಇನ್ನ 3 ಆನೆ ಇದೆ, 4 ಇದಾವೆ. 4 ಆನೆ ಇಲ್ಲಿ ನಿಂತಿದ್ದಾವೆ. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಆನೆಗಳು ಒಂದೇ ಕಡೆ ನಿಂತಿದ್ದಾವೆ. ಅಲ್ಲೊಂದು, ಅಲ್ಲಿ ಇದಾವೆ. ಅಲ್ಲೊಂದು 1 2 3 4 5 6 7 8 ಇಲ್ಲಿ ಇಷ್ಟು ಆನೆಗಳು. ಇನ್ನ ಮಿಕ್ಕಿದವು ಅಲ್ಲಿದ್ದಾವೆ. ಸೊ ಅಲ್ಲೊಂದು 4 ಆನೆಗಳಿದ್ದಾವೆ. ಸೊ ಇದು ದುಬಾರೆ ಎಲಿಫೆಂಟ್ ಕ್ಯಾಂಪ್. ನೆಕ್ಸ್ಟು ಅದೊಂದು ವಾಟರ್ ಫಾಲ್ಸಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಆ ವಾಟರ್ ಫಾಲ್ಸಿಗೆ ಹೋಗೋಣ. ಇವಾಗ ಮಲ್ಲಳ್ಳಿ ಫಾಲ್ಸಿಗೆ ಹೋಗೋಣ ಅಂತ ಇದ್ದೀವಿ. ಇಲ್ಲಿಂದ ಆನೆ ಕ್ಯಾಂಪ್ ಮುಗೀತು. ಇವಾಗ ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋಣ ಬನ್ನಿ. ಆನ್ ದ ವೇ ಇದು ಆರಂಗಿ ಡ್ಯಾಮು. ಒಳ್ಳೆ ಲೊಕೇಶನ್ ಇತ್ತಲ್ಲ, ಹಂಗಾಗಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಗಾಡಿದು ಅಂತ ಅಂದ್ಕೊಂಡ್ವಿ. ಈಗ ನೆಕ್ಸ್ಟು ಮಲ್ಲಳ್ಳಿ ಫಾಲ್ಸಿಗೆ ಹೋಗ್ತಿದ್ದೀವಿ. ಇಲ್ಲಿಂದ ಎಲ್ಲೂ ಬ್ಲಾಕ್ ಮಾಡಲ್ಲ, ಸ್ಟ್ರೈಟ್ ಹೊಡ್ಬಿಡ್ತೀನಿ. ಗಾಡಿ ಚಾರ್ಜ್, ಗಾಡಿನ ಪಾರ್ಕ್ ಮಾಡಿದ್ದೀವಿ. ನಮಸ್ತೆ ನೋಡಿ. ಇಲ್ಲ ಸರ್ ಓ ನಮಸ್ತೆ ನೋಡಿ. ಸೊ ಇಲ್ಲಿಗೆ ನೋಡ್ರಿ, ಬಸ್ ಆದ್ರೆ 250, ಮಿನಿ ಬಸ್ ಆದ್ರೆ 200, 150 TT, 60 ಕಾರು, 50 ಆಟೋ, 20 ಟೂ ವೀಲರು, ಹಂಗೆ ನಡ್ಕೊಂಬಂದ್ರೆ 10 ಪರ್ ಪರ್ಸನ್ 10 ರೂಪಾಯಿ. ವಾಟರ್ ಪ್ರೂಫ್ ಕೇಸ್ ಇಲ್ಲ. ಸೊ ಹಂಗಾಗಿ ಮಳೆ ಬರೋಕಾರ ಎಲ್ಲ ವಿಡಿಯೋ ಮಾಡಿಲ್ಲ. ಹೋಗಿ ಜಾಗ ಹೆಂಗಿದೆ, ಫಾಲ್ಸ್ ಹೆಂಗಿದೆ ನೋಡೋಣ. ಫುಲ್ಲು ಫಾಗು. ನನಗೆ ಅನ್ಸಂಗೆ ಫಾಲ್ಸ್ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಈ ನಾಡಿ ಫಾಗ್ ಇದ್ದರೆ ದೂರದಿಂದ ಬೇರೆ ನೋಡ್ತಾರಂತೆ, ಹತ್ತಿರದಿಂದ ಬಿಡ್ತಾರೆಲ್ಲ ಗೊತ್ತಿಲ್ಲ.
ಅನ್ಕಂಡೆ ಗೈಸ್, ಏನು ಕಾಣಲ್ಲ. ಸಮಯ ಸುಮಾರು 1:30. ಇವಾಗ ಏನು ಕಾಣಲ್ಲ, ಏನು ಕಾಣ್ತಾನೆ ಇಲ್ಲ. ಅಯ್ಯೋ, ಇದನ್ನ ನೋಡಕ್ ಅಲ್ಲಿಂದ ಬಂದ್ವಾ ಅಷ್ಟೊತ್ತು. ನೋಡಿ ಫ್ರೆಂಡ್ಸ್, ಈ ಫಾಲ್ಸ್ಗೆ ಬಂದಿದ್ದೀವಿ, ಆದ್ರೆ ಫಾಲ್ಸೇ ಕಾಣ್ತಿಲ್ಲ. ಫುಲ್ ಫಾಗ್ 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 ಫಾಗ್. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ತರ ಇದೆಯಲ್ಲ, ಈ ತರ ಇದು ಒಂದು ದೇವರ ಆಶೀರ್ವಾದ, ಪ್ರಕೃತಿಯ ಸೌಂದರ್ಯಕ್ಕೆ. ಓಹೋ, ಮಳೆಗೆ ಫುಲ್ಲು ನೆನ್ಕೊಂಡು ಬ್ಯೂಟಿಫುಲ್ ಫಾಲ್ಸಿಗೆ ಬಂದಿದ್ದೀವಿ. ನೋಡಿ ಗೈಸ್, ಫಾಲ್ಸ್ ಕೊನೆಗೂ ಜೋರ ಗಾಳಿ ಬಂದ್ರೆ ಕಾಣುತ್ತೆ ನೋಡಪ್ಪ, ಹೇಳಿದ್ದೀನಿ. ಇದು ಸರ್ ಏನ್ ರಿಯಾಕ್ಷನ್? ಪೂರ್ತಿ ವಿಡಿಯೋ ಐತಿ, ಏನು ಬರೀ ಕಾಣುತ್ತೆ ಅಂತ ಮನೆ ಕೆಳಗ ನೋಡ್ರಿ, ಮೇಲ್ಗಡೆಯಿಂದ. ಓ, ಮತ್ತೆ ಫಾಗ್ ಬಂತು, ಕೆಳಗೆ ಹೋಗೋಣ ಬರ್ರಿ. ಇವಾಗ 2 ಸೆಕೆಂಡಿಗೆ ಚಂದ್ರ ಬಂದಂಗೆ ಫಾಲ್ಸ್ ಕಂಡು ಹೋಯ್ತು. ಯಾಕಂದ್ರೆ ಈ ಫಾಗು ಚೂರ್ ಜೋರ ಗಾಳಿ ಬಂದ್ರೆ ಫಾಗ್ ಎಲ್ಲ ಮುಂದೆ ಹೋಗುತ್ತೆ. ಅವಾಗ ಚಂದ್ರ ಕಂಡಂಗೆ ಕಂಡು ಹೋಯ್ತಲ್ಲ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫಾಲ್ಸು ತುಂಬಾ ನೋವಿತ್ತು. ಈ ಫಾಲ್ಸ್ ಕಾಣ್ಲಿಲ್ವಲ್ಲ, ಇಷ್ಟ ದರ ಬಂದು ಅದು ಒಂದು 20 ಕಿಲೋಮೀಟರ್ ಪೂರ್ತಿ ಮಳೆಲೆ ಬಂದಿದ್ದೀವಿ. ಬೈಕ್ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ, ಬೈಕ್ ಹೊಡೆಯಕ್ ಆಗ್ತಿಲ್ಲ, ಅಂತರಲ್ಲಿ ಬಂದಿವಿ. ಫಾಲ್ಸ್ ಕಾಣ್ಲಿಲ್ಲ ಅಂತ ತುಂಬಾ ನೋವಿತ್ತು. ಅದ ಒಂದ್ ಚಂದ್ರನ್ ತರ ಬಂದ್ ಹೋಗ್ಬಿಟ್ಟ, ತುಂಬಾ ಖುಷಿಯಾಗಿದೆ. ಸಾಕತ್ ಫುಲ್ ಬರ್ರಿ ಕೆಳಗೆ ಹೋಗೋಣ. ಫುಲ್ ಕೆಳಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಇಲ್ಲಿಂದಾನೇ ಈ ತರ ಕಾಣಿಸಿದೆ ಅಂದ್ರೆ ಇನ್ನು ಫುಲ್ ಕೆಳಗಿಂದ ಯಾವ ರೀತಿ ಕಾಣಿಸ್ಬೋದು ಗೊತ್ತಿಲ್ಲ. ಇಲ್ಲೊಂದು ಎಷ್ಟೊಂದು 100-120 ಮೆಟ್ಲು ಇಳ್ಕೊಂಬಂದೆ. ಇನ್ನೂ ಇಳಿಬೇಕಂತೆ. ನಮ್ ತಯಾರಾಗೋದು ಹೆಂಗೆ ಇಳಿತಾನೆ ಅನ್ನೋ ಗೊತ್ತಿಲ್ಲ. ಇಳಿಯೋದು ಇಳಿದ್ಬಿಡ್ಬೋದು, ಆದ್ರೆ ಹತ್ತೋದಿದೆಯಲ್ಲ, ಓ ಮೈ ಗಾಡ್. ನೋಡಿ ಗೈಸ್, ಕಾಣಿಸ್ತಿದ್ಯಾ? ಇನ್ನೊಂಚೂರು ಕ್ಲಿಯರ್ ಆಗಬೇಕು. ಇನ್ನೊಂಚೂರು ಕ್ಲಿಯರ್ ಆದರೆ ಈ ಥರ ಕಾಣಬೇಕು. ಈ ಥರ ಕಂಡ್ರೆ ಏನೋ ಬಂದಿದ್ದಕ್ಕೂ ಒಂಥರ ಕ್ರೇಜಿ ಇರುತ್ತೆ. ನೋಡ್ರಿ, ಕ್ಲಿಯರ್ ಆಗ್ತಾ ಇದೆ, ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತಾ ಇದೆ. ಯಾವ ಥರ ಇದೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಫುಲ್ಲು ಫಾಗು, ಮಳೆ, ಏನ್ ಸೈಕಿದೆ ಬ್ರೋ ಫಾಲ್ಸು. ಇದ್ರಾಗ ಮಳೆಗಾಲದಾಗ ಬೇರೆ ಬಂದ್ಬಿಟ್ಟಿದೀವಿ ನೋಡ್ರಿ. ಕ್ರೇಜಿ. ಮೇಲೆ ಹಾಳಾದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ತೋರಿಸ್ತೀನಿ ನೋಡ್ರಿ ಪ್ಲೇಸ್ನ. ಒಳ್ಳೆ ಮಳೆಗೆ ನೆನ್ಸ್ಬಿಡ್ತೀನಿ. ಅಲ್ಲಿ ನೋಡ್ರಿ, ಬಾಯ್ಸ್ ಎಲ್ಲ ಅಲ್ಲಿ ಮೇಲೆ ಕುಂತವ್ರೆ. ವ್ಯೂ ನೋಡ್ರಿ ಗಾಯ್ಸ್, ವ್ಯೂ ಲೆವೆಲ್ ಇದೆ ಬಾಯ್ಸ್. ಈ ಪ್ಲೇಸ್ಗಳನ್ನೆಲ್ಲ ಮೊಬೈಲಲ್ಲಿ ನೋಡೋದಲ್ಲ ಗೈಸ್, ನಿಜವಾಗ್ಲೂ ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೇಳಕ್ಕಾಗಲ್ಲ ಈ ಪ್ಲೇಸ್ಗಳನ್ನ ನೋಡಿದ ತಕ್ಷಣ ಮಾತೇ ಬರಲ್ಲ. ಕ್ರೇಜಿ ವಾಟರ್ ಫಾಲ್ಸ್ ಐತಿ. ಫುಲ್ ಕ್ಲಿಯರ್ ಆಯ್ತು. ಇನ್ನು ಫುಲ್ ಟ್ರೆಕ್ ಮಾಡ್ತಾ ಬರ್ತಾವ್ರೆ. ಸುಮಾರು ಸ್ಟೆಪ್ಸ್ ಇದೆ ಗೈಸ್, ಒಂದು 100-120 ಸ್ಟೆಪ್ಸ್ ಇರ್ಬೋದು. ಮೊಬೈಲಲ್ಲಿ ಹೆಂಗ್ ಕ್ಯಾಪ್ಚರ್ ಆಗ್ತಿದೆ ನನಗೆ ಗೊತ್ತಿಲ್ಲ. ಬಾಯ್ಸ್ ಫುಲ್ ಕಿರ್ಚಾಡ್ತಾವ್ರೆ ನೋಡ್ರಿ. ನೋಡಿ ಗೈಸ್, ಯಾವ ಥರ ಇದೆ. ಇಲ್ಲಿಂದಾನು ಒಂದು ಆ್ಯಂಗಲ್, ಡಿಫ್ರೆಂಟ್ ಆ್ಯಂಗಲ್ ಇಂದ ನಿಮಗೆ ತೋರಿಸ್ತಿದ್ದೀವಿ. ಅದು ನೋಡ್ರಿ, ಅದಕ್ಕೋಸ್ಕರ ಕಷ್ಟಪಟ್ಟು ಮೇಲೆ ಹತ್ತಾ ಇದೀವಿ. ಎಲ್ಲೆಲ್ಲ ಹತ್ತಿದ್ದೀವಿ, ಎಲ್ಲೆಲ್ಲ ಇಳಿತಿದ್ದೀವಿ. ಅವಾಗಲೇ ಅಲ್ಲಿದ್ವಿ, ಇವಾಗ ಇಲ್ಲಿದ್ದೀವಿ. ನೋಡ್ರಿ, ನೆಕ್ಸ್ಟ್ ಇನ್ನು ಯಾವ್ಯಾವ ಆ್ಯಂಗಲ್ ಸಿಗುತ್ತೋ ಅವೆಲ್ಲ ಆ್ಯಂಗಲ್ ಇಂದ ತೋರಿಸ್ತಿರತ್ತೆ ನೋಡ್ರಿ. ಇಲ್ಲಿ ವಾಟರ್ ಫಾಲ್ಸ್ ಇವಾಗ ಇನ್ನೊಂದು ಆ್ಯಂಗಲು ಹೈಟಿಂದ ಇದನ್ ಕಂಡ್ರ. ಅಲ್ಲ ಅಲ್ಲಿ ನೋಡ್ರಿ, ಬಾಬಾ ನೋಡಿ ಗೈಸ್, ಇದು ಇನ್ನೊಂದು ಆ್ಯಂಗಲ್ ವ್ಯೂ. ಸೊ ನೋಡಿ ಗೈಸ್, ಇದು ಒಂದು ಸಣ್ಣ ನದಿ ಹರ್ಕೊಂಡು ಬರ್ತಾ ಇದೆ. ಇದೇ ನದಿನೇ
ಇಷ್ಟು ದೊಡ್ಡ ಫಾಲ್ಸ್ ಆಗೋದು. ಹತ್ತಕ್ಕಾಗಲ್ಲ ಗುರು, ನಿಮ್ಮ ಕೈಲಿ ಹತ್ತಕ್ಕೆ ಇಳಿಯೋಕ್ಕಾಗಲ್ಲ ಅಂದರೆ ದಯವಿಟ್ಟು ಹೋಗ್ಬೇಡ್ರಿ.